ಗೌರವಿಸಬೇಕಂತೇಳಿ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಗೌರವಾಧ್ಯಕ್ಷರಾದಂತಹ ಶ್ರೀಪಾದ್ ಸಿಂಗ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ನಾಗರಾಜ್ ಮಂಜೂರಿಗೂ ಸ್ವಾಗತವನ್ನು ಕೋರ್ತೇನೆ ಮತ್ತು ಎಂಟ್ರಮಾನ್ ಗ್ರಾಮ ಪಂಚಾಯತ್ ವನಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತೂ ಅವರಿಗೂ ಸ್ವಾಗತವನ್ನು ಕೇಳ್ತೇನೆ. ಅವರು ಇಲ್ಲಿಯೂ ಸಹ ಸ್ನೇಹಿತರು ಬರಬೇಕಾಗಿ ವಿನಂತಿಗೊಳ್ತೇನೆ. ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಚ್ಚು ನಾಯಕರಿಗೂ ಸ್ವಾಗತವನ್ನು ಕೋರ್ತೇನೆ. ಅವರು ಪ್ರಚಾರ ಬಚ್ಚು ಹೊತ್ತಿರುತ್ತೇವೆ. ನಾವು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಹನುಮಂತ ಬೊಮ್ಮಗೌಡರು ಎಲ್ಲರಿಗೂ ಪರಿಚಯ ಇದೆ. ಅವರ ಅಜ್ಜ ಶಿವಗೌಡರು ಮಹಾತ್ಮ ಗಾಂಧೀಜಿಯವರಿಗೆ ಪ್ಯಾರಲೈಸ್ ಆದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ತೆರಳಿ 21 ದಿನಗಳ ಕಾಲ ಗಾಂಧೀಜಿಯವರಿಗೆ ಉಪಚಾರವನ್ನ ಮಾಡಿ ಗುಣಮುಖರಾಗುವಂತೆ ಮಾಡಬಹುದು. ಹೀಗಾಗಿ ನಮ್ಮ ಬೆಳಂಬರಕ್ಕೆ, ಮಂಜುಗುಣಿಗೆ, ಹೊನ್ನೆಬೈಲಿಗೆ ಎಲ್ಲ ಒಂದು ಅವಿನಾಭಾವ ಸಂಬಂಧವಿದೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಡಾಕ್ಟರ್ ಶಿವಾನಂದ ನಾಯ್ಕರು, ಈ ಸಂದರ್ಭದಲ್ಲಿ ನಾನು ಯಾಕೆ ನೆನೆಸ್ತೀನಿ ಅಂದ್ರೆ, ನಾನು ಇಲ್ಲಿವರೆಗೂ 13 ಪುಸ್ತಕಗಳನ್ನ ಬರೆದಿದ್ದೇನೆ. ಆದ್ರೆ 13 ಪುಸ್ತಕ ಬರೆದು ದೊಡ್ಡದಲ್ಲ. ನನ್ನ ಮೊದಲ ಪುಸ್ತಕ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾಗರಾಜ್ ನೀನು ಬರೀತಾ ಇದ್ದೆ, ಅದೆಷ್ಟೇ ಖರ್ಚಾದ್ರೂ ನೀನು ಹೆದರಬೇಡ, ಆ ಖರ್ಚನ್ನ ನಾನು ವ್ಯವಸ್ಥೆ ಮಾಡ್ತೇನೆ, ನೀನು ಪುಸ್ತಕವನ್ನ ಪ್ರಕಟ ಮಾಡುವಂತ. ನನ್ನ ಮೊಟ್ಟ ಮೊದಲ ಪುಸ್ತಕ 2007ರಲ್ಲಿ ಉದ್ಘಾಟನೆ ಆಯಿತು. ಹೀಗೆ ಅಲ್ಲಿಂದ ಇಲ್ಲಿಯವರೆಗೆ 13 ಪುಸ್ತಕಗಳನ್ನ ಮಾಡಿದ್ದೇನೆ. ಆ ಎಲ್ಲ ಶ್ರೇಯಸ್ಸು ನನ್ನ ಗುರುಗಳಾಗಿರುವಂತಹ ಶಿವಾನಂದ ನಾಯ್ಕ ಅವರಿಗೆ ಸಲ್ಲಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಡಾಕ್ಟರ್ ಅರ್ಜುಗುಂದಿಯವರು, ನಾವು ಆರಂಭದಲ್ಲಿ ಹೇಳದಾಗಿ ಒಂದು ಕವನ ಸ್ಪರ್ಧೆಯನ್ನ ಯಾಕೆ ಮಾಡಿದ್ರಂದ್ರೆ, ಎಲ್ಲರೂ ಕೂಡ ಫೇಸ್ಬುಕ್ ನಲ್ಲಿ, ವಾಟ್ಸಪ್ ನಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಏನೋ ತಮ್ಮ ಮನಸ್ಸಿಗೆ ಬಂದ ಅಂದ್ರೆ ಒಂದು ಯಾವ ರೀತಿ ಅವರ ಒಂದು ನೋವನ್ನು ತೋಡ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಈ ಒಂದು ಅವಮಾನವನ್ನ ಈ ಒಂದು ಸಮಾಜಕ್ಕೆ ಆಗದೇನೆ ಈ ರೀತಿಯಾಗಿ ಒಬ್ಬ ಮನುಷ್ಯ ಹೇಗೆಲ್ಲ ಬದುಕಬಹುದು ಅನ್ನುವ ಒಂದು ಕಾರಣದಿಂದ ಕೆಲವರು ಬಹಳ ನೋವಿನಿಂದ ಅಲ್ಲಲ್ಲಿ ಒಂದು ಬರವಣಿಗೆಯನ್ನ ಮಾಡಿರುವುದನ್ನ ನೋಡಿ ನಾವು ಪುನೀತ್ ರಾಜ್ಕುಮಾರ್ ಕುರಿತಾಗಿ ಯಾವೆಲ್ಲ ವಿಷಯದ ಬಗ್ಗೆ ಒಂದು ಅಭಿಪ್ರಾಯಗಳು ಬರ್ತಾ ಇದೆ ಅನ್ನುವಂತ ಒಂದು ಕಾರಣಕ್ಕಾಗಿ ನಾವು ಕವನ ಸ್ಪರ್ಧೆಯನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅದರ ಬಗ್ಗೆ ಮುನ್ನುಡಿ ಹಾಗೂ ಆ ನಿರ್ಣಯವನ್ನ ನೀವೇ ಮಾಡಬೇಕು ಸರ್ ಅಂತ ಗುಂಡಿ ಸರ್ ಅಲ್ಲಿ ಕೇಳ್ಕೊಂಡಾಗ ಅವರು ಕೂಡ ನಮಗೆ ಸಹಕಾರವನ್ನು ನೀಡಿ ಆ ಸಂದರ್ಭದಲ್ಲಿ ಕೂಡ ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಇಲ್ಲಿಗೆ ಆಗಮಿಸಿದ್ರು. ಕಳೆದ ಬಾರಿನೂ ಕೂಡ ನಾವು ಸರ್ ಹತ್ರ ವಿನಂತಿ ಮಾಡ್ತೀವಿ, ಸರ್ ನೀವು ಬಂದ್ರೆ ಈ ವೇದಿಕೆಗೆ ಒಂದು ಘನತೆ ಬರ್ತಿದೆ, ನೀವು ಬಂದ್ರೆ ನಿಮ್ಮ ವಿದ್ಯಾರ್ಥಿಗಳು ಇರ್ತಾರೆ. ಯಾಕಂದ್ರೆ ಈಗ ಅವರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾಮಾನ್ಯವಾಗಿ ರಿಟೈರ್ಡ್ ಆದವರು ಇದ್ದಾರೆ. ಶಿವಾನಂದ ನಾಯ್ಕರು ಕೂಡ ಅವರ ವಿದ್ಯಾರ್ಥಿಗಳು. ಹೀಗಾಗಿ ಸರ್ ನೀವು ಬರ್ರಿ, ನಿಮ್ಮ ಈ ಒಂದು ವೇದಿಕೆನ ನೋಡೋದೇ ನಮ್ಗೆ ಅಷ್ಟೊಂದು ಖುಷಿ ಅಂದಾಗ ಅವರು ಇವತ್ತು ಬಹಳ ಬೆಳಗಾವಿಯಿಂದ ಸಂಜೆ ತನಕನೂ ಇಷ್ಟೊತ್ತಿನ ತನಕನೂ ಕೂಡ ಬೇರೆ ಒಂದು ಕಾರ್ಯಕ್ರಮದ ಒತ್ತಡದಲ್ಲಿದ್ರೂ ಕೂಡ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. ಹಾಗೆ ಹಳ್ಳಿ ಮಟ್ಟದಲ್ಲಿಯೂ ಕೂಡ ಒಂದು ಜಾಗೃತಿಯನ್ನ ಮೂಡಿಸಬೇಕು. ಯಾಕೆಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಸಾಧಕರು ಇರ್ತಾರೆ, ಕೆಲವರು ಹಳ್ಳಿಗಳಲ್ಲಿ ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು, ಇನ್ಯಾವುದೋ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ಇರ್ತಾರೆ. ಹೀಗಾಗಿ ಅವರನ್ನ ಗುರುತಿಸಬೇಕು. ಅವರನ್ನ ಎಲ್ಲಿಗೂ ಹೋಗಿ ಗುರುತಿಸೋದ್ರಕ್ಕಿಂತ ಅವರ ಊರಿಗೆ, ಅವರ ಮನೆಗೆ ಹೋಗಿ ಗುರುತಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಂಕೋಲ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ದಾಮೋದರ್ ಜಿ ನಾಯ್ಕ ಅವರು ಮಾಡಿದ್ರು. ಅವರ ಒಂದು ಕಾರ್ಯದಲ್ಲಿ ನಾನು ಆ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ನಾವು ಕೂಡ ಅಂಕೋಲ ತಾಲೂಕಿನ ಬಹಳಷ್ಟು ಕಡೆಗಳಲ್ಲಿ ನಾವು ಸಂಚಾರವನ್ನು ಮಾಡಿದ್ದೀವಿ. ಹಾಗಾಗಿ ಇರುವಂತವರು ಇರುವಾಗಲೇ ಒಳ್ಳೆಯದನ್ನು ಮಾಡಿದ್ರೆ ನಮಗೆ ದೇವರು ಒಳ್ಳೆಯ ದಾರಿಯನ್ನ ಕಲ್ಪಿಸಿಕೊಡ್ತಾನೆ. ಇದ್ದಾಗಲೇ ಒಳ್ಳೆಯ ಕೆಲಸಕ್ಕೆ ಗೌರವ ಸಿಗತ್ತೆ, ಸತ್ತ ಮೇಲೂ ಸಮೇತ ಗೌರವ ಸಿಗತ್ತೆ ಅನ್ನೋದಕ್ಕೆ ಡಾಕ್ಟರ್ ದಿನಕರ್ ದೇಸಾಯಿ ಒಂದ್ ಕಡೆ ಹೇಳ್ತಾರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಕೆನೆಯೊಂದು ನಗೆದು ಬರೆ ಹುಟ್ಟು ಸಾವಿನಲ್ಲಿ ಧನ್ಯತೆಯನ್ನು ಕಾಣಬಹುದು ಅಂತೇಳಿ. ಅಂದ್ರೆ ಮನುಷ್ಯತ್ವದ ಗುಣಗಳನ್ನು ಹೊಂದುವುದರ ಮೂಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಲ್ಪಾವಧಿ ಕೆಲವು ವರ್ಷಗಳವರೆಗೆ ಬದುಕಿ ಬಾಳಿ
ಈ ನಾಡಿಗೆ ಒಂದು ಅಮರ ಚೇತನವಾಗಿ ಹೊರಹೊಮ್ಮಿರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ಉದ್ಘಾಟನೆ ನಡೀತಾ ಇದೆ. ಗಿಡಕ್ಕೆ ನೀರೇರುವುದ್ರ ಮೂಲಕ ಡಾಕ್ಟರ್ ಹನುಮಂತಗೌಡ ಸರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಕೊಡ್ಬೇಕಂತ ಹೇಳಿ ಸರ್ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಹಿರಿಯವರಿಗೆಲ್ಲ ಗೊತ್ತಿದೆ. ಆಗ್ಲಿಂದ ಅವರ ಒಂದು ರಿಲೇಷನ್ಶಿಪ್ ಇದೆ. ಹಾಗೆ ನಮ್ಮ ಕೋಟರ ನಮ್ಮ ಕಾರ್ಯಕ್ರಮ ಕೂಡ ಅವರ ರಿಲೇಷನ್ ಆದ ರಿಲೇಷನ್ ಕೂಡ ಈ ವೇದಿಕೆಗೆ ನಮ್ಮ ನಾಗರಾಜ್ ಮಂದಿಯವರು ಕರೆದಿದ್ರು. ಯಾಕಂದ್ರೆ ನಮ್ಮ ಪುನೀತ್ ಅವರು ಒಂದು ದೇವತಾ ಮನುಷ್ಯರು ಅಂತೇಳಿ ಎಲ್ಲರಿಗೂ ತಿಳಿದಂಥದ್ದೇ. ಅಂಥ ಒಂದು ವ್ಯಕ್ತಿಗಳ ಒಂದು ಮೂರ್ತಿ ಮಾಡೋದು ಕೂಡ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಪುನೀತ್ ಅವರ ಮೂರ್ತಿ ನೋಡಿದ್ರೆ ಅವರು ನ್ಯಾಚುರಲ್ ಆಗಿ ತಗೊಂಡಿದ್ದಾರೆ. ನಾವು ಕೂಡ ನಮ್ಮ ಮೂರ್ತಿಗಳನ್ನು ನಾವು ನೋಡ್ತಾ ಇದ್ವಿ, ಕೆಲವೊಂದು ಆಕಾರನೇ ಚೇಂಜ್ ಆಗಿ ಹೋಗ್ತದೆ. ಆದರೆ ಪುನೀತ್ ಅವರ ಮೂರ್ತಿ ಮಾತ್ರ ಆಕ್ಚುಲಿ ಅವರು ಇದಾಗಿ ಮಾಡಿದ್ದಾರೆ. ತುಂಬಾ ಅವರ ಸಮಿತಿಗೆ ನಾನು ಆಭಾರಿಯಾಗಿದ್ದಾರೆ. ಯಾಕಂದ್ರೆ ನಮ್ಮ ಕಲೆಗಾರರಿರ್ತಾರೆ, ಆದರೆ ಹೇಗೆ ಮಾಡ್ಬಿಡ್ತಾರೆ, ಅದಾದ ಥರ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ನಾಗರಾಜ್ ಮಂದಿಯವರು ಏನೋ ಇವತ್ತಿನ ಒಂದು ವೇದಿಕೆಯನ್ನು ನೋಡುವಂಥದ್ದು ಇದ್ರೆ ಏನೋ ಸಾಹಿತ್ಯ ಗೋಷ್ಠಿ ನಡೀತಿದೆಯಾ ಅಂತ ಹೇಳಿ ನನಗನ್ನಿಸ್ತದೆ. ಎಲ್ಲ ಸಾಹಿತಿಗಳನ್ನೇ ಕರೆದಿದ್ದಾರೆ. ಯಾಕಂದ್ರೆ ಅವರು ಪುಸ್ತಕ ಬರೀತಾ ಇದ್ದವರು, ಅವರಿಗೆ ಟಚಿಂಗ್ ಇದ್ರು ಕೂಡ ನಮ್ಮ ಶಿವನನ್ನೇಕರು ಬಹಳ ಅಲ್ಲಿ ನಮ್ಮ ಕಾರವಾರದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ಹೆಸರು ಮಾಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಹಾಗೆ ನಮ್ಮ ಗುಂಡೇವರಂತ ನಿಮ್ಗೆ ಕೇಳಿರ್ಬೋದು, ಅವರು ಎಲ್ಲ ಕ್ಷೇತ್ರದಲ್ಲೂ ಸಾಮಾಜಿಕ ಕ್ಷೇತ್ರದಲ್ಲಿದ್ದಾರೆ. ಮತ್ತೆ ಯಕ್ಷಗಾನ ಮತ್ತು ಹಲವಾರು ಒಂದು ಸಾಹಿತ್ಯ ಮಾತಾಡೋದ್ರಲ್ಲಿ ಅವರನ್ನು ನೋಡಬಹುದು. ಎಲ್ಲ ವಿಷಯಗಳು ಅವರ ಹತ್ರ ಇದೆ. ಬಂಧುಗಳೇ, ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವಂತಹ ಸುಂದರ ಕ್ಷಣ. ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿರ್ಬೋದು, ಒಟ್ಟಾರೆಯಾಗಿ ವಿವಿಧ ಇಲಾಖೆಯಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸುವುದರ ಮೂಲಕ ನಮ್ಮೂರಿಗೆ ಕೀರ್ತಿಯನ್ನು ತಂದಿರತಕ್ಕಂಥ ಹಿರಿಯರನ್ನು ಗೌರವಿಸುವಂತ ಸುಂದರ ಕ್ಷಣಗಳು. ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೂರಿನ ಹಿರಿಯರಿಗೆ ಮತ್ತು ಸಾಧಕರನ್ನ ಗೌರವಿಸುವಂತಹ ಸುಂದರ ಕ್ಷಣಗಳು ತಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ಅದಕ್ಕಾಗಿ ಮೊಟ್ಟ ಮೊದಲು ನಾವು ನಾಗರಿಕ ಸನ್ಮಾನಕ್ಕೆ ಪಾತ್ರರಾದಂತ ಪ್ರತಿಯೊಬ್ಬರನ್ನ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕಂತೇಳಿ ಸರ್ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಮೊದಲ ಈ ಸನ್ಮಾನಕ್ಕೆ ಪಾತ್ರರಾಗುವಂತ ನಮ್ಮೆಲ್ಲರ ಪ್ರೀತಿಯ ಅಶೋಕ್ ಡಿ ನಾಯ್ಕ್ ಅವರು ನಮ್ಮ ಈ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ಅವರನ್ನ ನಾವು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಗಣಪತಿ ಇ ನಾಯ್ಕ್ ಇವರು ದಯವಿಟ್ಟು ನಮ್ಮ ಪ್ರೀತಿಯ ನಾಗರಿಕ ಸನ್ಮಾನಕ್ಕೆ ಪಾತ್ರ ಆಗ್ಬೇಕಂತ ಕೇಳ್ಕೊಳ್ತಾ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ. ಅಮೋಘ ಮತ್ತು ಅಗಾಧವಾಗಿರ್ತಕ್ಕಂಥದ್ದು. ಅಂದಿನಿಂದ ವಿವಿಧ ಇಲಾಖೆಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಮಹನೀಯರು, ಅದರಲ್ಲಿ ಮುಖ್ಯವಾಗಿ ಅಶೋಕ್ ದೇಮು ನಾಯ್ಕ್, ಶ್ರೀಮತಿ ಗಿರಿಯಮ್ಮ ಮತ್ತು ದೇಮು ನಾಯ್ಕ್ ದಂಪತಿಗಳ ಪುತ್ರರಾಗಿ ಇವರು ಸಾರಿಗೆ ಇಲಾಖೆಯಲ್ಲಿ ನಿರ್ವಾಹಕರಾಗಿ, ಸಂಚಾರಿ ನಿಯಂತ್ರಕರಾಗಿ ಹಾಗೂ ಇಲಾಖೆಯಲ್ಲಿ ಅತ್ಯುತ್ತಮ ನೌಕರ ಅಂತೇಳಿ ಇಲಾಖೆಯ ಮೂಲಕ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಶ್ರೀ ಅಶೋಕ್ ಡಿ ನಾಯ್ಕ್ ಅವರು ಇವತ್ತು ನಿವೃತ್ತಿಯಾದರೂ ಸಮೇತ ತಮ್ಮ ವೃತ್ತಿ ಬದುಕಿನ ಜೊತೆಗೆ ಸಮಾಜಮುಖಿಯ ಕಾಯಕದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ತುಂಬಾ ವಿಶೇಷತೆ ಇದೆ. ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ಆರ್ಥಿಕವಾದಂತಹ ಅಭಿನಂದನೆ ಮತ್ತು ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಶೋಕ್ ಡಿ ನಾಯ್ಕ್ ಅವರನ್ನ ನಾವು ಅಭಿನಂದಿಸೋಣ. ಹಾಗೆ ಬಂಧುಗಳೇ, ನಮ್ಮ ಜೊತೆಗೆ ಇವತ್ತು
ಶ್ರೀ ಈಶ್ವರ್ ಎಸ್ ನಾಯ್ಕ್, ಈಶ್ವರ್ ಶಿವಾರಿ ನಾಯ್ಕ್, ಶ್ರೀಮತಿ ಮಾದೇವಿ ಮತ್ತು ಶ್ರೀ ಶಿವಾರಿ ನಾಯ್ಕ್ ದಂಪತಿಗಳ ಪುತ್ರರಾಗಿ ಮಂಜುಗುಡಿ ಗ್ರಾಮದಲ್ಲಿ ಜನಿಸಿ ಶ್ರೀಯುತರು ಶ್ರೀ ಗುರುದಾಸ್ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಹಿಂದಿ ವಿಷಯದಲ್ಲಿ ಪರಿಣಿತರಾಗಿ ಅತ್ಯುತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಆ ದಿನಗಳಲ್ಲಿ ಹಿಂದಿಯ ವಿಷಯವನ್ನ ಅತ್ಯಂತ ಸುಲಭದ ರೀತಿಯಲ್ಲಿ ಬೋಧಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದಂತ ಶ್ರೀ ಈಶ್ವರ್ ಶಿವಾರಿ ನಾಯ್ಕರವರು ನಮ್ಮ ಪ್ರೀತಿಯ ಸನ್ಮಾನಕ್ಕೆ ಪಾತ್ರರಾಗಿರುವಂತದ್ದು ತುಂಬಾ ವಿಶೇಷತೆ ಇದೆ. ಆ ಕಾರಣಕ್ಕಾಗಿ ನಾವು ಎಲ್ಲರ ಪರವಾಗಿ, ಸಮಿತಿಯ ಪರವಾಗಿ ಹಾರ್ದಿಕವಾದಂತ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಪ್ರೀತಿಯ ಸನ್ಮಾನಕ್ಕೆ ಪಾತ್ರ ಆಗಿರ್ತಕ್ಕಂಥ ಇನ್ನೊಬ್ಬ ನೌಕರರು ಕಾರ್ಯಕ್ರಮವನ್ನ ಊರಲ್ಲಿ ಹಮ್ಮಿಕೊಳ್ಬೇಕು. ಅದು ಪುನೀತ್ರವರ ಒಂದು ನೆನಪಿನೊಂದಿಗೆ ನಾವು ಅದನ್ನ ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟೆಲ್ಲ ಪ್ರತಿಭೆಗಳಿಗೆ ಮತ್ತೆ ಶಾಲೆಯಲ್ಲಿ ಏನು ನಾವು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೇವೆ, ಅದು ಕೇವಲ ನಿಮಗೆ ಒಂದು ಸರ್ಟಿಫಿಕೇಟ್ ಆಗಿ ಕಾಣಬಾರ್ದು. ಅಲ್ಲಿ ಒಂದು ಹುಮ್ಮಸ್ಸು ಅದರೊಳಗೆ ಇರ್ತದೆ. ಮುಂದಿನ ವಿದ್ಯಾರ್ಥಿಗಳಿಗೆ ಅದೊಂದು ಸ್ಫೂರ್ತಿಯಾಗಿ ಹೊರಹೊಮ್ಮುತ್ತದೆ ಅನ್ನೋದಕ್ಕೆ ಸ್ಫೂರ್ತಿ ನಮ್ಮ JR ತಾಂಡೇಲ್ ಅವರು. ಹಾಗಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅದನ್ನ ತುಂಬು ಹೃದಯದಿಂದ ಊರ ನಾಗರಿಕರ ಪರವಾಗಿ, ನಮ್ಮ ಬಳಗದ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರು ಅವರೆಲ್ಲರ ಪರವಾಗಿ, ಹಿರಿಯರ ಪರವಾಗಿ, ಎಲ್ಲರ ಪರವಾಗಿ ಅವರನ್ನ ಸನ್ಮಾನಿಸ್ತಾ ಇದ್ದೇವೆ. JR ತಾಂಡೇಲ್ ಅವರೇ, ನಿಮಗಿದು ನಮ್ಮ ಸನ್ಮಾನ. ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಅತಿ ಆತ್ಮೀಯರಾದಂತ ಹಾಗೂ ಕಾರವಾರ ಬಾಡ ಶಿವಾಜಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ಶಿವನಾಯ್ಕರವರು ವೇದಿಕೆಯಿದ್ದಾರೆ. ಹಾಗೂ ಈ ಕಾರ್ಯಕ್ರಮವನ್ನ ನಡೆಸುವಂಥದ್ದು ಸಹ ಅಷ್ಟೊಂದು ಸುಲಭವಲ್ಲ. ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅಭಿಮಾನದ ಬಳಗ, ಇಲ್ಲಿ ಈ ಬಳಗದಲ್ಲಿ ಇರುವಂತ ಎಲ್ಲ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲ ನನ್ನ ವಿದ್ಯಾರ್ಥಿಗಳೇ. ಈ ಒಂದು ಕಾರ್ಯಕ್ರಮವನ್ನ ಸಂಘಟಿತ ಮಾಡಲಿಕ್ಕೆ ಸಹಿ ಅನ್ಸ್ಕೊಳ್ಬಹುದು, ಬಟ್ ಆ ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ಸರಿಯಾದ ಒಂದು ರೂಪರೇಷೆಗಳನ್ನು ಹಾಕೊಂಡು ಅದನ್ನ ನೆರವೇರಿಸಿದೆಲ್ಲ ಬಹಳ ಒಂದು ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತ ಎಲ್ಲ ಜನ ಇಲ್ಲಿಯವರು. ಹಾಗಾಗಿ ಇದಕ್ಕಾಗಿ ಸಾಕಷ್ಟು ಹಣಕಾಸಿನ ಒಂದು ನೆರವಿನ ಅಗತ್ಯತೆ ಇರ್ತದೆ. ಅಂತ ಸಂದರ್ಭದಲ್ಲಿಯೂ ಸಹ ದಾನಿಗಳಿಂದ ಅಲ್ಪ ಸ್ವಲ್ಪ ಹಣವನ್ನ ಸಂಗ್ರಹ ಮಾಡಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸುವುದರ ಜೊತೆಗೆ ಚಕ್ರಚಂಡಿಕಾ ಎನ್ನುವಂತ ಒಂದು ಯಕ್ಷಗಾನವನ್ನು ಸಹ ನೆರವೇರಿಸಿಕೊಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಊರಿನಲ್ಲಿ ಮತ್ತೆ ಮತ್ತೆ ಜರುಗಬೇಕು. ಇದಕ್ಕೆ ಒಂದು ಸಹಕಾರವನ್ನು ಊರಿನ ಎಲ್ಲ ಜನ ಸಹಕಾರಿಯಾಗಿರ್ಬೇಕು. ಇದಕ್ಕೆ ಇವತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಳಗದ ವತಿಯಿಂದ ಈ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಮಂಜುಗುಣಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಇವರ ಒಂದು 2ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ 100 ವರ್ಷದವರೆಗೂ ಮಾಡದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ನೀವು ಇವತ್ತು ಬೆಂಗಳೂರಿಗೆ ಹೋಗಿರ್ಬೋದು, ಯಾವ ಮೂಲೆಯಲ್ಲಿ ಹೋದ್ರೂ ಕೂಡ ಪ್ರತಿಯೊಂದು ಸರ್ಕಲ್ ಎಲ್ಲ ಕಡೆ ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ಗಳು, ಅವರ ಒಂದು ಶಿಲಾಮೂರ್ತಿಗಳು ಎಲ್ಲ ಕಡೆ ಕಂಗೊಳಿಸ್ತಿದೆ. ಆದ್ರೆ ನಾವು ಕೂಡ ಎಷ್ಟೋ ಸಿನಿಮಾವನ್ನ ನೋಡ್ತಾ ಇದ್ದೇವೆ, ಅವ್ರ ಬಗ್ಗೆ ಓದ್ತಾ ಇದ್ದೇವೆ. ಆದ್ರೆ ಅವರ ಒಂದು ಸಾಧನೆ ಇಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗೋದು ಕೊನೆ ನಮಗೆ ಅವರ ಅಂತ್ಯದಲ್ಲಿ. ಪುನೀತ್ ರಾಜ್ಕುಮಾರ್ ಈ ನಮ್ಮ ಭಾವನೆಗಳ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಬೀರಿರ್ತಕ್ಕಂಥ ಪರಿಣಾಮಗಳು ಅತ್ಯಂತ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು. ಹೀಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಪುಣ್ಯತಮವಾದಂತ ಕೆಲಸ ಅಂತ ನಾನು ಭಾವಿಸ್ತೇನೆ. ಸೊ ಇಲ್ಲಿ ನೀವೆಲ್ಲ ಒಂದು
ಸಾಂಸ್ಕೃತಿಕವಾದ ಮನಸ್ಸುಗಳು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವಿಧಾಯಕ ಕಾರ್ಯಕ್ರಮವನ್ನು ಮಾಡಿದ್ರು. ಯಾಕೆಂದ್ರೆ ಈ ದೇಶದಲ್ಲಿ ಒಬ್ಬ ವಿಧಾಯಕವಾದ ಕಾರ್ಯಕ್ರಮಗಳನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಹುಟ್ಟಿದಂತ ಒಬ್ಬ ವ್ಯಕ್ತಿ ಪುನೀತ್ ರಾಜ್ಕುಮಾರ್. ಶ್ರೀರಾಮಚಂದ್ರ ನಾವು ಇವತ್ತು ದೇವರನ್ನು ಪೂಜಿಸ್ತೇವೆ. ಒಂದು ಕಾಲಕ್ಕೆ ಶ್ರೀರಾಮಚಂದ್ರ ಕ್ಷತ್ರಿಯ ನಾಯಕತ್ವವನ್ನು ವಹಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ಆಳಿ, ಅಯೋಧ್ಯೆ ಎನ್ನುವಂತ ಸಾಮ್ರಾಜ್ಯವನ್ನು ಆಳಿ ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿಯುವಂತ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂತ ವ್ಯಕ್ತಿಯಾಗಿದ್ದಾರೆ. ಆಲಾನಂತರದಲ್ಲಿ ಅನೇಕ ವರ್ಷಗಳ ನಂತರ ಇವತ್ತು ನಾವು ಅವನನ್ನು ದೇವರನ್ನಾಗಿ ಪೂಜಿಸ್ತೇವೆ. ಹಾಗೆ ಆ ಕಾಲ ಪುನೀತ್ ರಾಜ್ಕುಮಾರರನ್ನ ದೇವರನ್ನಾಗಿ ಪೂಜಿಸುವಂತ ಕಾಲ ಸನ್ನಿಹಿತ ಬೇಗ ಬರ್ತದೆ ಅಂತ ನನ್ನ ಆಶಯ. ಯಾಕಂದ್ರೆ ಯಾವುದೋ ಒಂದು ಮೂಲೆಯಲ್ಲಿ ದೊಡ್ಡ ಅಂತ ಪುನೀತ್ ರಾಜ್ಕುಮಾರ್ ದೇವಾಲಯ ಆಗಿ ಆ ಮೂಲಕವಾಗಿ ಜನರಿಗೆ ಅವರನ್ನು ಆರಾಧಿಸುವಂತ ಒಂದು ಸಂದರ್ಭ ಖಂಡಿತವಾಗಿ ಬರ್ತದೆ. ಯಾಕೆ ಅಂತಂದ್ರೆ ಪುನೀತ್ ರಾಜ್ಕುಮಾರಲ್ಲಿ ಆ ಒಂದು ಆದರ್ಶಗಳಿದೆ. ಅವರ ಯೋಚನೆಗಳೇ ಬೇರೆ, ಅವರ ಚಿಂತನೆಗಳೇ ಬೇರೆ, ಅವರು ಮಾತನಾಡುವ ರೀತಿಯೇ ಬೇರೆ. ಬಡವರು, ಬಲ್ಲಿದರು, ಜಾತಿ ಎಲ್ಲವನ್ನ ಅವರು ಒಂದು ರೀತಿಯಲ್ಲಿ ತಮ್ಮಲ್ಲಿ ಅಳವಡಿಸಿಕೊಂಡು ಪ್ರೀತಿಯಾದ ಮುಕ್ತವಾದಂತ ಮನಸ್ಸು ಅವರಲ್ಲಿ. ಆ ಶಕ್ತಿ ಇರುವಂತದ್ದು ದೇವರಲ್ಲಿ ಮಾತ್ರ. ಎಲ್ಲವೂ ಪರಿಪೂರ್ಣ ಅಂತ ನಾವು ಕರೆಸಿಕೊಳ್ಬೇಕಾದ್ರೆ ಎಲ್ಲರನ್ನ ಪರಿಪೂರ್ಣ ಅಂತ ಕರೆಸಲಿಕ್ಕೆ ಸಾಧ್ಯತೆ ಇಲ್ಲ. ದೇವರನ್ನ ಮಾತ್ರ ಪರಿಪೂರ್ಣ ಅಂತ ಕರೆಯಬಹುದು, ದೀಪವನ್ನ ಮಾತ್ರ ಪರಿಪೂರ್ಣ ಅಂತ ಕರೆಸಬಹುದು. ಆ ರೀತಿಯಾದಂತ ಪರಿಪೂರ್ಣವಾದಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಇವತ್ತು ಜನಮಾನಸದಲ್ಲಿ ಶಾಶ್ವತವಾದಂತಹ ದೇವರಾಗಿ ನೆಲೆಸಬಹುದಾದಂತ ಒಂದು ಕೀರ್ತಿ ಇರುವಂತದ್ದು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಲ್ಲಿ ಮಾತ್ರ. ದಯವಿಟ್ಟು ನಾವು ಮಾಡಿದಂತಹ ಘನ ಕಾರ್ಯಗಳು ಶಾಶ್ವತ, ಅವು ನಮ್ಮ ಇರುವಿಕೆಯನ್ನು ಶಾಶ್ವತವಾಗಿ ನೆನೆಸಿಕೊಳ್ಳುವಂತೆ ಮಾಡ್ತಾರೆ. ಈ ಕೆಲಸವನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಕುಟುಂಬ ಈಗಲೂ ಮಾಡ್ತಾ ಇದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಕಿರಿ ವಯಸ್ಸಿನಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಇವತ್ತಿಗೆ ನಮ್ಮನ್ನು ನೆನಪು ಮಾಡಿಕೊಳ್ಳಿ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಚಲಿಸುವ ಮೋಡ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನ ಕೊಟ್ಟು ಬಿಡುವುದನ್ನ ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು ನಮ್ಮ ಶಿವ. ನಮ್ಮ ಶಿವ ಪುನೀತರು ಏನು ತನ್ನ ಇರುವಿಕೆಯ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಗುಪ್ತವಾಗಿ ಮಾಡಿಬಿಟ್ಟು ತನ್ನ ಅಗಲಿಕೆಯ ನಂತರ ತನ್ನನ್ನು ನೆನೆಸಿಕೊಂಡು ಹೋಗುವ ಹಾಗೆ ಮಾಡಿದ. ಕೆಲವು ಹಿರಿಯರಾದರೂ ನಮ್ಮ ಅಪ್ಪನಿಂದ ಒಂದಿಷ್ಟು ಅಕ್ಷರವನ್ನು ಕಲಿತುಕೊಂಡಂತ ವಿದ್ಯಾರ್ಥಿಗಳಿಂದ ಅಶೋಕ್ ನಾಯ್ಕ್ ಅವರು ಹೇಳಿ 70, 71, 72ನೇ ಇಸ್ವಿಯ ಸಂದರ್ಭದಲ್ಲಿ ಆಚೆ ದಡದಿಂದ ನಾನು ನಮ್ಮ ತಂದೆ ಜೊತೆಯಲ್ಲಿಯೇ ದಾರಿ ದಾಟಿ ಈ ಕಡೆ ಬರ್ತಿದ್ವಿ. ನಾವು ನಮ್ಮ ತಂದೆಯವರು ಶಾಲೆಗೆ ಹೋಗ್ತಾ ಇದ್ವಿ ಈ ಕಡೆ, ನಾನಿಲ್ಲಿ ನಿಂತ ಬಸ್ಸನ್ನು ಹತ್ತಿ ಅಂಕೋಲೆಯ ಕಾಲೇಜಿಗೆ ಅಭ್ಯಾಸಕ್ಕಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಪ್ರಯಾಣ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾವಿಬ್ಬರೇ ನದಿ ದಾಟ್ತಾ ಇರಲಿಲ್ಲ. ಅಲ್ಲಿಂದ ತರಕಾರಿ ಮಾರುವುದಕ್ಕೆ ಅಂಕೋಲೆಪೇಟೆಗೆ ಒಯ್ದುಕೊಳ್ಳುವ ಕೆಲವು ಹಾಲಕ್ಕಿ ಹೆಂಗಸರು ತಮ್ಮ ತರಕಾರಿ ಬುಟ್ಟಿ ಜೊತೆಯಲ್ಲಿ, ಕೆಲವು ಮೀನುಗಾರಿಕೆಯರು ತಮ್ಮ ಮೀನು ಬುಟ್ಟಿಯ ಜೊತೆಯಲ್ಲಿ, ಹಾಗೆಯೇ ಅಂಕೋಲೆಯಲ್ಲಿ ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋಗುವಂತ ಅಥವಾ ಕಚೇರಿಯ ಕೆಲಸಕ್ಕಾಗಿ ಹೋಗುವಂತ ಅಥವಾ ಅಲ್ಲೇನೋ ಕೆಲಸ ಮಾಡಿಕೊಳ್ಳೋದಕ್ಕೆ ಹೋಗುವಂತ ಅನೇಕರು ಆ ನದಿಯನ್ನು ದಾಟುವಾಗ ಒಂದು ದೊಡ್ಡ ಸಹಯೋಗ, ಅವ್ರ ಜೊತೆಗೆಲ್ಲ ಮಾತಾಡ್ತಾ ಬರುವಾಗ ಮತ್ತು ಈಚೆಗೆ ಬಂದ ಮೇಲೆ ಇಲ್ಲಿ ಅಂಗಡಿಗಳಿದ್ದು ಇಲ್ಲೊಂದಿಷ್ಟು ಚಹಾ ಕುಡಿಯುವುದಿತ್ತು ಅಥವಾ ಏನೋ ತಿಂಡಿ ತಿನ್ನುವುದಿತ್ತು ಅಥವಾ ಅಂಗಡಿಯ ಜೊತೆಯಲ್ಲಿ ಮಾತಾಡುವುದಿತ್ತು ಇತ್ಯಾದಿಗಳೆಲ್ಲ ದಾಟಿ ಹೋದ್ಮೇಲೆ ಕೂಡ ಆಚೆಯಲ್ಲಿ ನಮ್ಮ ಪಾಂಡ್ರಂಗ್ ಕಿಣಿಯವರ ಅಂಗಡಿ ಇದೆ, ಅಲ್ಲಿ ಒಂದಿಷ್ಟು ಚಹಾ ಕುಡಿದು ಮತ್ತಿನ್ನೇನೋ ಮಾಡಿ ಹೋಗುವುದಿತ್ತು. ಈ ಸಂಬಂಧಗಳೆಲ್ಲ ಸೇತುವೆಯ ಮೂಲಕ ನಿಂತು ಹೋದು. ಅಂದ್ರೆ ಒಂದು ಸೇತುವೆ ಸಹಜವಾಗಿಯೇ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಂಬಂಧವನ್ನು ಕಲ್ಪಿಸಿಕೊಟ್ಟರೆ ಎಂಬುದು ಒಂದು ಕಡೆಯಲ್ಲಿ ನಿಜವಾದರೆ, ಇನ್ನೊಂದು ಕಡೆಯಲ್ಲಿ ಮನುಷ್ಯ ಸಂಬಂಧಗಳನ್ನು ಏನೋ ವ್ಯವಹಾರಗಳು ಹೇಳ್ತಿದ್ರಲ್ಲ, ಇಲ್ಲೇ ಗೂಡಂಗಡಿಯನ್ನು ಹಾಕೊಂಡಿದ್ರು, ನಮ್ಮ ಹಿರಿಯರು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಿದ್ರು, ಪೆಪರ್ಮೆಂಟ್ ಕೊಡ್ತಿದ್ರು ನಾವು ವಿದ್ಯಾರ್ಥಿಗಳಿಗೆ, ಅವೆಲ್ಲ ನಿಂತು ಹೋದವು.
ಅಂದ್ರೆ ಆಚೆ ಕಡೆಯಿಂದ ಬಂದವನು ಇಲ್ಲೊಂದು ಕಪ್ ಚಹಾ ಕುಡಿಯೋದಕ್ಕೆ ಒಂದು ಅಂಗಡಿಯ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡದಂತ ವ್ಯವಹಾರ ಮಾಡದಂತ ಸಂಬಂಧಿಗಳು, ಇಲ್ಲಿಂದ ಆಚೆ ಹೋದವರು ನದಿ ದಂಡೆಯಲ್ಲಿದ್ದ ಏನೇನೋ ಅಲ್ಲಿ ಮೀನು ಬುಟ್ಟಿ ಇದೆ, ಮೀನು ಮಾರಾಟ ಮಾಡೋರಿದ್ದಾರೆ ಅಥವಾ ತರಕಾರಿ ಮಾರಾಟ ಮಾಡೋರಿದ್ದಾರೆ, ಮತ್ತಿನ್ನೇನೋ ಕೊಳ್ಳೋರಿದ್ದಾರೆ. ಇವರೆಲ್ಲರನ್ನು ಮೀರಿಸಿ ಅಂಕೋಲಿಯಿಂದ ಹೊರಟವರು ನೇರವಾಗಿ ಗೋಕರ್ಣಕ್ಕೆ ಯಾವುದನ್ನು ಮಾತಾಡದೆ ಹೋಗುವಂತ ಸಂದರ್ಭ ಸೇತುವೆ ಮೂಲಕ ಬಂದಿದೆ. ಅಂದ್ರೆ ಒಂದು ಕಡೆಯಲ್ಲಿ ಸೌಲಭ್ಯಗಳು ನಮ್ಮನ್ನು ಸಂಪರ್ಕದಿಂದ ವಂಚಿತರನ್ನಾಗಿ, ಮನುಷ್ಯ ಬಾಂಧವ್ಯದಿಂದ ವಂಚಿತರನ್ನಾಗಿ ಮಾಡ್ತವೆ ಎಂಬುದಕ್ಕೆ ಸೇತುವೆಗಳು ತಿಳಿಸುತ್ತವೆ. ಆದರೆ ಅದೇ ತೀರದಲ್ಲಿ ಆ ಸೇತುವೆ ಕೊನೆಯ ಕೊಂಡಿಯ ಕೂಡುವ ಸ್ಥಳದಲ್ಲಿ ಪುನೀತ್ ರಾಜ್ಕುಮಾರ್ ಅವರಂತ ಒಂದು ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ನಾಗರಾಜ್ ಮಂಜುಣಿ ಮತ್ತು ಅವರ ಕಮಿಟಿಯ ಎಲ್ಲ ಸದಸ್ಯರು ಇಲ್ಲೊಂದು ನಿಲುಗಡೆಯನ್ನು ಮಾಡಿ ಬಸ್ಸು ಹೋಗುವಾಗಲೂ ಕೂಡ ನಿಲ್ಲಿಸಿ, ಯಾವುದೋ ಊರಿಂದ ಬಂದ ಒಂದು ಸ್ಪೆಷಲ್ ಬಸ್ ಕೂಡ ನಿಂತು ಹೀಗೊಂದು ಇದೆ ಎಂದು ಹೇಳಿ ನಿಂತು ಕೆಳಗಿಳಿದು ಇಲ್ಲಿ ನೋಡಿ ಸುತ್ತಲಿನ ಅಂಗಡಿಗಳ ಜೊತೆಯಲ್ಲಿ ಮತ್ತಿನ್ಯಾರ ಜೊತೆಯಲ್ಲಿ ಮನುಷ್ಯರ ಜೊತೆಯಲ್ಲಿ ಮಾತಾಡುವಂತ ಒಂದು ಸಂದರ್ಭ ಸೃಷ್ಟಿ ಮಾಡಿದ್ರಲ್ಲ, ಅತ್ಯಂತ ಅದ್ಭುತವಾದ ಕೆಲಸ ಇದೆ. ಯಾಕೆಂದ್ರೆ ಇದು ಮಹೇಶ್ವರಿ ನಾಯ್ಕ್, ಗಣಪತಿ ಕೆ ನಾಯ್ಕ್, ಗಣಪತಿ ನಾಯ್ಕ್, ಟಿವಿ ಡಿ ಹರಿಕಾಂತ್, GR ತಾಂಡಲ್ ಹಾಗೂ ನಮ್ಮ ಊರಿನ ಎಲ್ಲ ನಾಗರಿಕರು, ವಿದ್ಯಾರ್ಥಿಗಳು, ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ ನೀಡುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳುತ್ತೇವೆ.